ಹಲೋ ಆಲ್, ವೆಲ್ಕಮ್ ಟು 100x ಕಾಮರ್ಸ್. ಸೊ ನಾನು ನಿಮ್ಮ ಸ್ನೇಹ ವಾಣಿಜ್ಯ ಉಪನ್ಯಾಸಕಿ. ಇವತ್ತು ನಾವು ಕಂಪ್ಲೀಟ್ ಕನ್ನಡದಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ ನನ್ನೊಂದು ಪುಟ್ಟ ಪ್ರಯತ್ನ. ತುಂಬ ಜನ ಕೇಳಿದ್ರಿ ಮ್ಯಾಮ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಪ್ರೈವೇಟ್ ಸ್ಟೂಡೆಂಟ್ಸ್, ಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಇದೊಂದು ನನ್ನ ಪುಟ್ಟ ಪ್ರಯತ್ನ. ಇವತ್ತು ನಾವು ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನಿಮಗೆ ಸೆಕ್ಷನ್ ಡಿ ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅದು ಎ ಬಿ ಸಿ ಡಿ. ಸೊ ನಿಮ್ಮದು 4th ಸೆಕ್ಷನ್ ಏನಿದೆ, 4ನೇ ಸೆಕ್ಷನ್ ಕಂಪ್ಲೀಟ್ಲಿ ನಿಮಗೆ ಏನು ಬರುತ್ತೆ ಅಲ್ಲಿ 8 ಅಂಕಗಳ ಪ್ರಶ್ನೆ ಬರುತ್ತೆ. ಸೊ ಒಂದು ಪ್ರಶ್ನೆ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 8 ಅಂಕಗಳು ಬರುತ್ತೆ. ಸೊ ಅಂಥ ಕ್ವಶನ್ಸ್ನ ಕೇಳ್ತಾರೆ. ಸೊ ನಾವು ಫಸ್ಟ್ ಒಂದನೇದಾಗಿ ನಾವು ನೋಡ್ತಾ ಹೋದರೆ ಯಾವ್ಯಾವ ಅಧ್ಯಾಯಗಳಿಂದ ನಮಗೆ 8 ಅಂಕಗಳ ಪ್ರಶ್ನೆ ಬರೋ ಚಾನ್ಸಸ್ ಇದೆ ಅಂತಂದರೆ ಇದೇ ಅಧ್ಯಾಯಗಳಿಂದ ನಮಗೆ 8 ಅಂಕಗಳ ಪ್ರಶ್ನೆ ಕೇಳ್ತಾರೆ. ಇದು ಬಿಟ್ಟು ಬೇರೆ ಯಾವ ಅಧ್ಯಾಯಗಳಿಂದ ನಮಗೆ 8 ಅಂಕಗಳ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಯಾವ್ಯಾವ ಅಧ್ಯಾಯ ಅಂದರೆ ನಿಮ್ಮದು ಫಸ್ಟ್ ಅಧ್ಯಾಯ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ಓಕೆ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಲ್ರೆಡಿ ಇಂಗ್ಲೀಷ್ ವರ್ಷನ್ ವಿಡಿಯೋ ನೋಡಿರ್ತೀರಾ, ಬಟ್ ಕನ್ನಡ ಮಾಧ್ಯಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಇವತ್ತು ಕಂಪ್ಲೀಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 5ನೇ ಅಧ್ಯಾಯನ ಅದು ಸಂಘಟಿಸುವುದು ಅಥವಾ ಸಂಘಟನೆ, ಆರ್ಗನೈಸಿಂಗ್ ಚಾಪ್ಟರ್. ನೆಕ್ಸ್ಟ್ ಬಂದು ನಿಮಗೆ 6ನೇ ಚಾಪ್ಟರ್ ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ. ಓಕೆ, 7ನೇ ಚಾಪ್ಟರ್ ಡೈರೆಕ್ಟಿಂಗ್, ನಿರ್ದೇಶನ ಅಥವಾ ನಿರ್ದೇಶಿಸುವುದು. 10ನೇ ಚಾಪ್ಟರ್ ಬಂದು ಮಾರಾಟ ಪ್ರಕ್ರಿಯೆ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಈ 5 ಅಧ್ಯಾಯಗಳಿಂದ ನಿಮಗೆ 8 ಅಂಕಗಳ ಪ್ರಶ್ನೆ ಬರ್ತವೆ ಎಕ್ಸಾಮ್ಗೆ. ನಿಮ್ಮದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಫೈನಲ್ ಎಕ್ಸಾಮ್ ಆಗಿರ್ಬೋದು, ಈ ಚಾಪ್ಟರ್ಸ್ ಇಂದ ನೀವು 8 ಅಂಕಗಳ ಪ್ರಶ್ನೆ ಓದ್ಕೊಂಡ್ರೆ ಸಾಕು. ಸೊ ಇವಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಮ್ಯಾಮ್ 8 ಅಂಕಗಳ ಪ್ರಶ್ನೆ ನಾವು ಹೆಂಗ್ ಬರೀಬೇಕು, ಸ್ವಲ್ಪ ಟಿಪ್ಸ್ ಕೊಡಿ. ಸ್ಪೆಷಲಿ ಕನ್ನಡ ಮಾಧ್ಯಮ ಮಕ್ಕಳಿಗೆ, ಪ್ರೈವೇಟ್ ಆಗಿ ಎಕ್ಸಾಮ್ ಕಟ್ಟಿರೋ ಮಕ್ಕಳಿಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇರಲ್ಲ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ನಿಮ್ದು ವಿಭಾಗ ಡಿ. ಓಕೆ, ವಿಭಾಗ ಡಿ ಅಂತಂದ್ರೆ ನಮ್ಗೆ ಆಲ್ರೆಡಿ ಹೇಳಿದೀನಿ ನಾವು 4 ವಿಭಾಗ ಇರುತ್ತೆ ನಿಮಗೆ. ಸೊ 4 ವಿಭಾಗಗಳಲ್ಲಿ ನಮಗೆ ವಿಭಾಗ ಡ. ಓಕೆ, ಇಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ನಮಗೆ 8 ಅಂಕಗಳ ಪ್ರಶ್ನೆಯನ್ನ ಕೇಳ್ತಾರೆ. ಹೌದಾ? ಸೊ ಇಲ್ಲಿ ನಮಗೆ ಎಷ್ಟು ಪ್ರಶ್ನೆ ಕೇಳಿರ್ತಾರೆ ಅಂದ್ರೆ 5 ಪ್ರಶ್ನೆ ಕೇಳ್ತಾರೆ. 5 ಅಧ್ಯಾಯಗಳಿಂದ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವೆಷ್ಟಕ್ಕೆ ಉತ್ತರ ಬರೀಬೇಕಂದ್ರೆ 3 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ನೀವು. ಓಕೆ, ಸೊ ನಿಮ್ಗೆ ಏನಾಗುತ್ತೆ, ಇಲ್ಲಿ ಚಾಯ್ಸ್ ಬರುತ್ತೆ. ನಿಮಗೆ ಎಲ್ಲಾ ಕ್ವಶನ್ನು ಇಲ್ಲಿ ಕಡ್ಡಾಯವಾಗಿ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಉತ್ತರ ಬರಿಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಬರಿಬೇಕು. ಯಾಕಂದ್ರೆ 8 ಅಂಕಗಳ ಪ್ರಶ್ನೆಗೆ ನೀವು ಮಿನಿಮಮ್ ಅಂದ್ರೆ 2.5 ಪುಟಗಳನ್ನು ತುಂಬಿಸ್ಬೇಕು. ಸೊ 2.5 ಪುಟ ಹೆಂಗ್ ಬರೆಯೋದು ಅಂತ ನಿಮಗೆ ಸ್ವಲ್ಪ ಗೊಂದಲ ಇರುತ್ತೆ. ಸೊ ನಾವು ಅದಕ್ಕೆ ಉತ್ತರಗಳನ್ನ ಯಾವ ತರ ಬರಿಬೇಕಂತಂದ್ರೆ ಯಾವಾಗ್ಲೂ ಪರಿಚಯದ ಮೂಲಕ ಶುರು ಮಾಡಿ. ಕಾನ್ಸೆಪ್ಟ್, ನಿಮಗೆ ಏನ್ ಪ್ರಶ್ನೆ ಕೇಳಿದಾರೋ ಆ ಪ್ರಶ್ನೆನ ಫಸ್ಟ್ ಪರಿಚಯ ಮಾಡಿಕೊಡಿ. ಓಕೆ, ಆಮೇಲೆ ಅದರದ್ದು ವಿವರಣೆ ಬರೀರಿ. ಆಮೇಲೆ ಲಾಸ್ಟಿಗೆ ಮುಕ್ತಾಯ ಅಂದ್ರೆ ತೀರ್ಮಾನ ಬರೀರಿ. ಸೊ ಈ ತರ ನೀವು ಬರೆಯೋದ್ರಿಂದ ನಿಮ್ದು 8 ಅಂಕಗಳ ಪ್ರಶ್ನೆ ಒಂದು ನೀಟಾಗಿ ಅನ್ಸುತ್ತೆ. ಪ್ಲಸ್ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಜಾಸ್ತಿ ಪುಟಗಳನ್ನು ಬರೀಬಹುದು. ಸೊ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಏನಾಗುತ್ತೆ, ನಿಮ್ದು ವ್ಯವಹಾರ ಅಧ್ಯಯನ ಸಬ್ಜೆಕ್ಟ್ ಇರೋದೇ ಹಾಗೆ. ನಿಮಗೆ ಪಾಯಿಂಟ್ಸು ನೋಡ್ತಾರೆ, ಕ್ವಾಲಿಟಿನೂ ನೋಡ್ತಾರೆ, ಕ್ವಾಂಟಿಟಿನೂ ನೋಡ್ತಾರೆ. ಸೊ ಎಲ್ಲಾನು ಈ ತರ ನಾವು ಆನ್ಸರ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಬರಿಬೇಕು, ಕಡಿಮೆ ಅಂದರು. ಓಕೆ, ಕಡಿಮೆ ಅಂದರು ಎಷ್ಟು ಅಂತಂದ್ರೆ 25 ವಾಕ್ಯಗಳು. ವಾಕ್ಯಗಳು ಅಂತಂದ್ರೆ ಏನು, ಲೈನ್ಸ್ ಅಲ್ಲ, ಸೆಂಟೆನ್ಸಸ್. ಓಕೆ, ಸೊ 25 ವಾಕ್ಯನ ಹೆಂಗ್ ಬರೆಯೋದು ಮೇಡಮ್, ಅಷ್ಟು ಕಂಟೆಂಟೇ ಇರಲ್ಲ ಅಂತ ತುಂಬಾ ಜನ ಗೊಂದಲ ಇರುತ್ತೆ. ಬಟ್ ನಾನು ಹೇಳಿರೋ ಪ್ರಕಾರ ನೀವು ಪಾಯಿಂಟ್ ನಂಬರ್ 2 ಅದೇ ಪೀಠಿಕೆ,
ವಿವರಣೆ, ಮುಕ್ತಾಯ ಈ ಫಾರ್ಮ್ಯಾಟ್ನ ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ 25 ವಾಕ್ಯಗಳಲ್ಲಿ ಆರಾಮಾಗಿ ಬರೀಬಹುದು. ನೆಕ್ಸ್ಟ್ ಏನಂತಂದ್ರೆ, ನೀವು ನಾನು ಹೇಳೋ ಪ್ರಕಾರ 3 ಅಧ್ಯಾಯಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಕ್ವಶನ್ಸ್ನ ಪ್ರಿಪೇರ್ ಆದ್ರೆ ಸಾಕು. ಸೊ ಇದನ್ನ ಸ್ವಲ್ಪ ಯೋಚಿಸಿ ನಿಮ್ ಜಾಣ್ಮೆಯಿಂದ ಆಯ್ಕೆ ಮಾಡ್ಕೊಳ್ಳಿ. ಯಾವ್ದಾದ್ರು 3 ಚಾಪ್ಟರ್ ನೀವು ನಿರ್ವಹಣೆ ಸ್ವರೂಪ ಮತ್ತು ಮಹತ್ವಗಳನ್ನು ತಗೋಬಹುದು, ಸಂಘಟನೆ ತಗೋಬಹುದು, ಸಿಬ್ಬಂದಿ ನಿರ್ವಹಣೆನೂ ತಗೋಬಹುದು, ಅಥವಾ ನಿಮಗೆ ಈ ಕಾಂಬಿನೇಷನ್ ಬೇಡ ಅನ್ನೋರು ನಿರ್ದೇಶನ, ಆಮೇಲೆ ಮಾರಾಟ ಪ್ರಕ್ರಿಯೆ, ಮತ್ತೆ ಫಸ್ಟ್ ಚಾಪ್ಟರ್ ನಿರ್ವಹಣೆ ಸ್ವರೂಪ ಮತ್ತು ಅದರ ಮಹತ್ವ ಆ ಚಾಪ್ಟರ್ನು ಕಾಂಬಿನೇಷನ್ ಮಾಡಿ ತಗೋಬಹುದು. ಸೊ ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಆ 3 ಅಧ್ಯಾಯಗಳನ್ನ ಆಯ್ಕೆ ಮಾಡಿಕೊಂಡು ನೀವೇನ್ ಮಾಡಿ ಪ್ರಿಪ್ರೇಷನ್ ಶುರು ಮಾಡಿ. ಓಕೆ, ಸೊ ಇವಾಗ ಲಾಸ್ಟ್ ಪಾಯಿಂಟ್, ನಿಮ್ಮ ಆನ್ಸರ್ ಯಾವಾಗ್ಲೂ ಪೀಠಿಕೆಯಿಂದನೇ ಶುರು ಆಗ್ಬೇಕು. 8 ಅಂಕಗಳ ಪ್ರಶ್ನೆಗೆ ನಾವು ಒಂದಿಷ್ಟು ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ಅದೇ ಪ್ರಕಾರ ಆನ್ಸರ್ ಬರೆದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಫಸ್ಟ್ ಪೀಠಿಕೆ ಬರೀರಿ. ಪೀಠಿಕೆ ಅಂದ್ರೇನು? ಇವಾಗ ಉದಾಹರಣೆಗೆ ನಿಮಗೆ ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿರ್ತಾರೆ. ಸೊ ನಿರ್ವಹಣೆ ಅಂದ್ರೆ ಏನು ಅದನ್ನ ಸ್ವಲ್ಪ ಬರೀರಿ. ಒಂದ್ ಸ್ವಲ್ಪ ಲೈಕ್ 4-5 ಲೈನ್ಸ್ ಅದ್ರ ಬಗ್ಗೆ ಬರೋದು. ಆಮೇಲೆ ಸ್ಲೋಲಿ ಏನ್ ಮಾಡಿ ಎಲ್ಲಾ ಪಾಯಿಂಟ್ಸ್, ಓಕೆ, ಎಲ್ಲಾ ಟಿಪ್ಪಣಿ, ಅದರಲ್ಲಿ ನಮಗೆ 8 ಪಾಯಿಂಟ್ಸ್ ಬರುತ್ತೆ. ಸೊ ಆ 8 ಪಾಯಿಂಟ್ಸ್ ನ ನೀಟಾಗಿ ಬರ್ಕೊಂಡು ಹೋಗಿ ಆಮೇಲೆ ಅದ್ರದ್ದು ವಿವರಣೆ ಕೊಡಿ. ಗುಣಲಕ್ಷಣಗಳಂತ ಡೈರೆಕ್ಟ್ ಆಗಿ ಶುರು ಮಾಡೋಕ್ಕಿಂತ ಈ ತರ ಫಾಲೋ ಮಾಡಿ. ನೆಕ್ಸ್ಟ್ ಕನ್ಕ್ಲೂಷನ್, ಮುಕ್ತಾಯ. ಸೊ ಮುಕ್ತಾಯವನ್ನು ನಾವು ಏನ್ ಮಾಡಬೇಕು, ನೀಟಾಗಿ ಆನ್ಸರ್ ಕಂಪ್ಲೀಟ್ ಆದ್ಮೇಲೆ ಬರಿಬೇಕು. ಸೊ ನೀವು ಈ ಸೂತ್ರವನ್ನು ಪಾಲಿಸಿರೋದ್ರಿಂದ ನಿಮಗೆ ಏನಾಗತ್ತೆ ಅಂತಂದ್ರೆ 8ಕ್ಕೆ 8 ಅಂಕಗಳು ಬಂದೇ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇವಾಗ ನಾನು ಹೇಳ್ತಿರೋ ಎಲ್ಲಾ ಪ್ರಶ್ನೆ ಉತ್ತರಗಳು ತುಂಬಾ ಇಂಪಾರ್ಟೆಂಟ್. ಸೊ ನಿಮಗೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು. ಸೊ ಪ್ರಿಪರೇಟರಿ ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಆಲ್ಮೋಸ್ಟ್ ಇನ್ನೊಂದು 15 ಡೇಸ್ ಇದೆ. ಹಬ್ಬ ಅಂದ್ರೆ 15 to 20 ಡೇಸ್ ಇರೋದ್ರಿಂದ ನಮ್ಗೆ ಏನಾಗಿದೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಡೆಫಿನೆಟ್ಲಿ ಇದೇ ಕ್ವಶನ್ನೇ ಬರುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಒತ್ತಡ ಕೊಟ್ಟು ಓದ್ಕೊಳ್ಳಿ. ಸೊ ನಾವು ಫಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ನಮಗೆ? ಫಸ್ಟ್ ಕ್ವಶನ್, ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ. ಸೊ ಗುಣಲಕ್ಷಣಗಳಂತಂದ್ರೇನು? ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಅದರದ್ದು ಫೀಚರ್ಸ್. ಸೊ ಇವಾಗ ಫಸ್ಟ್ ನಿರ್ವಹಣೆ ಎಂದರೆ ಏನು ಅದನ್ನ ಸ್ವಲ್ಪ ಬರೆದು ಇದೆಲ್ಲಾ ಪಾಯಿಂಟ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್, ನಿರ್ವಹಣೆ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಅಂದ್ರೆ ಎಲ್ಲಾ ಸಂಘಟನೆಗಳಲ್ಲಿ ಒಂದು ಗುರಿ ಅನ್ನೋದು ಇರುತ್ತೆ. ಆ ಗುರಿ ಪ್ರಕಾರನೇ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಸೊ ಗುರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನಿರ್ವಹಣೆ ಸರ್ವವ್ಯಾಪಕವಾಗಿದೆ. ಸರ್ವವ್ಯಾಪಕ ಅಂತಂದ್ರೇನು? ನಿರ್ವಹಣೆ ಅಂತನ್ನೋ ಅಂಶನ ನಾವು ಎಲ್ಲಾ ಕಡೆನೂ ನೋಡ್ಬೋದು. ಸಣ್ಣ ಬಿಸ್ನೆಸ್ ಇಂದ ಹಿಡಿದು ದೊಡ್ಡ ಬಿಸ್ನೆಸ್ ವರೆಗೂ ಎಲ್ಲಾ ಕಡೆನೂ ಇದರ ಬಳಕೆ ಡೈಲಿ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಬಹು ಆಯಾಮಗಳನ್ನು ಹೊಂದಿದೆ. ನಿರ್ವಹಣೆಯು ಬಹು ಆಯಾಮಗಳಂತಂದ್ರೇನು? ಬಹುಮುಖವಾಗಿದೆ. ಸೊ ಇದಕ್ಕೆ 3 ಆಯಾಮಗಳಿದೆ. ಯಾವ್ದು? ಕೆಲಸದ ನಿರ್ವಹಣೆ, ಕಾರ್ಯಗಳ ನಿರ್ವಹಣೆ, ಕಾರ್ಯಾಚರಣೆಗಳ ನಿರ್ವಹಣೆ. ಸೊ ಇದು 3 ಆಯಾಮಗಳು. ನೆಕ್ಸ್ಟ್, ನಿರ್ವಹಣೆಯನ್ನು ನಿರಂತರ ಪ್ರಕ್ರಿಯೆವಾಗಿದೆ. ನಿರಂತರ ಅಂತಂದ್ರೇನು? ಕಂಟಿನ್ಯೂಸ್. ಸೊ ನಿರ್ವಹಣೆ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಏನಿದೆ ಅಲ್ಲ, ಅದು ಕಂಟಿನ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ನಿರ್ವಹಣೆ ಒಂದು ಗುಂಪು ಚಟುವಟಿಕೆ. ಗುಂಪು ಚಟುವಟಿಕೆ ಅಂತಂದ್ರೇನು? ಇದನ್ನ ಒಬ್ರೇ ಮಾಡಕ್ಕಾಗಲ್ಲ, ಒಬ್ರೇ ಮ್ಯಾನೇಜರ್ನ ಇದನ್ನ ಮಾಡಕ್ಕಾಗಲ್ಲ. ಇದಕ್ಕೆ ಒಂದು ಗುಂಪು ಬೇಕು, ಒಂದು ಗ್ರೂಪ್ ಬೇಕು. ಸೊ ಇದೇನಾಗಿದೆ ನಮಗೆ? ಗುಂಪು ಚಟುವಟಿಕೆ ಆಗಿದೆ. ಮತ್ತೆ ನಿರ್ವಹಣೆ ಚಲನಶೀಲ ಕಾರ್ಯವಾಗಿದೆ. ಸೊ ಇದನ್ನು ನೆಕ್ಸ್ಟ್ ಲಾಸ್ಟ್ ಒನ್, ನಿರ್ವಹಣೆ ಅಗೋಚರ ಶಕ್ತಿಯಾಗಿದೆ. ಅಗೋಚರ ಶಕ್ತಿ ಅಂತಂದ್ರೆ ನಾವು ನಿರ್ವಹಣೆ ಅನ್ನೋದು ನಮ್ಮ ಡೇ ಟು ಡೇ ಲೈಫಲ್ಲಿ ಅದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೂ ನಾವು ಅದನ್ನ ನೋಡ್ಕೋಬಹುದು. ಓಕೆ, ತುಂಬಾ ಇಂಪಾರ್ಟೆಂಟ್ ಅಂಶವಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ಉದ್ದೇಶಗಳು. ಉದ್ದೇಶ ಅಂತಂದ್ರೇನು?
ಏಮ್. ಹೌದಾ, ಎಲ್ಲಾರ್ಗೂ ನಮ್ಮ ಜೀವನದಲ್ಲಿ ಒಂದೊಂದು ಉದ್ದೇಶ ಇರುತ್ತೆ. ಹಂಗೆ ನಿರ್ವಹಣೆಗೂ ಒಂದಿಷ್ಟು ಉದ್ದೇಶಗಳಿವೆ. ಈ ಉದ್ದೇಶಗಳನ್ನು 3 ಭಾಗವಾಗಿ ನಾವು ವಿಂಗಡಿಸಿದ್ದೇವೆ. ಆ ಕೆಲಸದ ಪ್ರಕಾರ ನಾವು ಏನ್ ಮಾಡಿದ್ದೀವಿ, 3 ಡಿವಿಷನ್ ಮಾಡಿದ್ದೀವಿ. ಫಸ್ಟ್ ಒನ್ ಬಂದು ಸಂಘಟನಾತ್ಮಕ ಉದ್ದೇಶಗಳು. ಓಕೆ, ಇದು ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಸೊ ಇವಾಗ ಒಂದು ಸಂಸ್ಥೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡುತ್ತದು, ಅದರ ಅಸ್ತಿತ್ವ ಕಂಡುಕೊಳ್ಳುತ್ತೆ. ಸರ್ವೈವಲ್, ಅದಕ್ಕೆ ಸರ್ವೈವ್ ಆಗ್ಬೇಕು, ಒಂದು ಅಸ್ತಿತ್ವ ಬೇಕು ಅದಕ್ಕೆ ಅಷ್ಟೇ. ಅದಾದ್ಮೇಲೆ ಏನ್ ಮಾಡುತ್ತೆ, ಲಾಭದ ಬಗ್ಗೆ ಯೋಚನೆ ಮಾಡಕ್ ಶುರು ಆಗುತ್ತೆ. ಪ್ರಾಫಿಟ್, ನಮ್ಗೆ ಪ್ರಾಫಿಟ್ ಬರಬೇಕು, ಪ್ರಾಫಿಟ್ ಬೇಕೇ ಬೇಕಂತ ಪ್ರಾಫಿಟ್ ಟುವರ್ಡ್ಸ್ ಅದು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಬೆಳವಣಿಗೆ. ಬೆಳವಣಿಗೆ ಅಂದ್ರೆ ಗ್ರೋತ್. ಹೌದಾ, ಈಗ ಅಸ್ತಿತ್ವ ಕಂಡ್ಕೊಳ್ತು, ಲಾಭನೂ ಬಂತು. ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅದಂತಂದ್ರೆ ಅದು ಬೆಳೆಯಕ್ಕೆ ಟ್ರೈ ಮಾಡುತ್ತೆ. ತನ್ನಲ್ಲಿರೋ ಸಾಮರ್ಥ್ಯದಿಂದ ಅದು ಇಡೀ ಮಾರ್ಕೆಟ್ನ ಟೇಕ್ ಓವರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದು ಬೆಳವಣಿಗೆಗಳು. ನೆಕ್ಸ್ಟ್ ಸಾಮಾಜಿಕ ಉದ್ದೇಶಗಳು. ಸಾಮಾಜಿಕ ಉದ್ದೇಶಗಳು ಅಂತಂದ್ರೇನು, ಸಮಥಿಂಗ್ ರಿಲೇಟೆಡ್ ಟು ದಿ ಸೊಸೈಟಿ. ಹೌದಾ, ಇವಾಗ ಎಲ್ಲಾ ನಿರ್ವಹಣೆ ಇರ್ಬೋದು, ನಿಮ್ಮ ಎಲ್ಲಾ ವ್ಯವಹಾರ, ಯಾವ್ದ್ಯಾವ್ದು ವ್ಯಾವಹಾರಿಕ ಸಂಸ್ಥೆಗಳಿದಾವೆ, ಅದೆಲ್ಲ ಏನು, ಇಟ್ ಇಸ್ ಅ ಪಾರ್ಟ್ ಆಫ್ ಸೊಸೈಟಿ. ಹೌದಾ, ಅದು ಸಮಾಜದ ಒಂದು ಅಂಗ. ಸೊ ನಾವು ಸಮಾಜಕ್ಕೆ ಏನ್ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಕೆಲಸಗಳನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಎಲ್ಲಿ ಬರುತ್ತೆ, ನಮಗೆ ಸಾಮಾಜಿಕ ಉದ್ದೇಶಗಳಲ್ಲಿ ಬರುತ್ತೆ. ಲಾಸ್ಟ್ ಒನ್ ಬಂದು ವೈಯಕ್ತಿಕ ಉದ್ದೇಶಗಳು. ಸೊ ಇದೇನಿದು ಪರ್ಸನಲ್. ಓಕೆ, ಸೊ ಇವಾಗ ಎಲ್ಲಾ ಎಂಪ್ಲಾಯೀಸ್, ಕೆಲಸಗಾರರು ಯಾರ್ಯಾರು ಕೆಲಸ ಮಾಡ್ತಿರ್ತಾರಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ನಮ್ಮ ಪರ್ಸನಲ್ ಗ್ರೋತ್ ನ ನೋಡ್ಕೋತಾರೆ. ಕಂಪನಿ ಮುಖಾಂತರ ಅವರು ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯತ್ನ ಮಾಡುತ್ತಾರೆ. ಅದು ನಮಗೆ ಯಾವ್ದ್ರಲ್ಲಿ ಬರುತ್ತೆ, ವೈಯಕ್ತಿಕವಾಗಿ ಬರುತ್ತೆ. ಲಾಸ್ಟ್ ಕ್ವಶನ್ ನಿಮಗೆ 1ನೇ ಅಧ್ಯಾಯದಿಂದ ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಪ್ಪ ಅಂತಂದ್ರೆ ಸಮನ್ವಯತೆ ಅಥವಾ ಸಮನ್ವಯ ಎಂದರೇನು, ಗುಣಲಕ್ಷಣಗಳನ್ನು ವಿವರಿಸಿ. ಸೊ ನಮಗೆ ಇವಾಗ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇಲ್ಲಿ ಒಂದೊಂದ್ಸಲ ನಮಗೆ ಡೆಫಿನೇಷನ್ ಕೇಳ್ತಾರೆ, ಅವಾಗ ಡಿಫೈನ್ ಮಾಡಿ, ಇಲ್ಲ ಅಂತಂದ್ರೆ ಬರೀ ಅದ್ರ ಅರ್ಥ ಬರೋದ್ರೂ ಸಾಕು. ಸೊ ಇದೇನಾಗಿದೆ ಇಲ್ಲಿ, ಅದು ಒಂದು ಸಂಘಿಕ ಪ್ರಯತ್ನವಾಗಿದೆ, ಅಂದ್ರೆ ಗ್ರೂಪ್ ಆಕ್ಟಿವಿಟಿ. ಓಕೆ, ಗುಂಪು ಚಟುವಟಿಕೆ ಅಂತ ಹೇಳ್ಬೋದು. ಮತ್ತೆ ಇದನ್ನು ಅಷ್ಟೇ ಸರ್ವವ್ಯಾಪಕವಾಗಿದೆ, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಈ ಕಾನ್ಸೆಪ್ಟ್ ನಾವು ನೋಡಬಹುದು. ನೆಕ್ಸ್ಟ್ ಬಂದು ಇದೊಂದು ನಿರಂತರ ಪ್ರಕ್ರಿಯೆ, ಅಂದ್ರೆ ಏನೋ ಕಂಟಿನ್ಯೂಸ್ ಇನ್ ನೇಚರ್. ಹೌದಾ, ಇದು ಯಾವಾಗ್ಲೂ ಮಾಡಿ ಒಂದಿನ ಮಾಡಿ ಬಿಡೋದಂತದಲ್ಲ, ಇದನ್ನ ಡೇ ಟು ಡೇ ಬೇಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ತಾನೆ ಇರುವಂತ ಒಂದು ನಿರಂತರ ಕಾರ್ಯ. ನೆಕ್ಸ್ಟ್ ಇದು ಕ್ರಿಯೇಟಿವಿಟಿ. ನೆಕ್ಸ್ಟ್ ಬಂದು ನಮಗೆ ನಿರಂತರ ಪ್ರಕ್ರಿಯೆ ಸರ್ವವ್ಯಾಪಕವಾಗಿದೆ, ಎಲ್ಲಾ ವ್ಯವಹಾರಕ ಜವಾಬ್ದಾರಿಗಳನ್ನು ತಗೊಳ್ಳುವಂತ ಒಂದು ಅಂಶ. ಮತ್ತೆ ಇದರ ಮೇನ್ ಉದ್ದೇಶ ಏನಂತಂದ್ರೆ ನಮ್ದು ಕಂಪನಿದು ಏನ್ ಇರುತ್ತೋ, ಏನು ಉದ್ದೇಶ ಇರುತ್ತೋ ಅದನ್ನ ಪೂರೈಸೋದು. ಸೊ ಉದ್ದೇಶಪೂರ್ವಕ ಕಾರ್ಯವಾಗಿದೆ. ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಸಂಘಟನೆ ಅಥವಾ ಸಂಘಟಿಸುವುದು. ಸೊ ಇಲ್ಲೂ ನಮಗೆ 3 ಇಂಪಾರ್ಟೆಂಟ್ ಕ್ವಶನ್ಸ್ ಮೂರು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅದರಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ, ಕಂಪಲ್ಸರಿ 100% ನಿಮಗೆ ಇದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಿರೋ ಕ್ವಶನ್ಸ್ ಎಲ್ಲ ಬರೋ ಅಂತ ಕ್ವಶನ್ಸೇ. ಸೊ ಇವಾಗ ಏನಪ್ಪ ಕ್ವಶನ್ ಅಂತಂದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ ನೋಡೋಣ. ಸಂಘಟಿಸುವುದೆಂದರೇನು, ಅದರ ಮಹತ್ವವನ್ನು ವಿವರಿಸಿ, ಅಥವಾ ಸಂಘಟನೆ ಎಂದರೇನು, ಅದರ ಮಹತ್ವವನ್ನ ವಿವರಿಸಿ. ಸೊ ಎರಡೂ ನಿಮಗೆ ಕೇಳೋ ಅಂತ ಚಾನ್ಸಸ್ ಇದೆ. ಸೊ ಒಂದೊಂದ್ಸಲ ನಿಮಗೆ ಡೆಫಿನಿಷನ್ ಕೇಳಬಹುದು, ಒಂದೊಂದ್ಸಲ ನಿಮಗೆ ಮೀನಿಂಗು ಕೇಳಬಹುದು. ಬಟ್ ಮಹತ್ವವನ್ನು ವಿವರಿಸಿ ಏನಿದೆ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಬಂದು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಸೊ ಸಂಪನ್ಮೂಲಗಳು ಅಂತಂದರೇನು, ನಮಗೆ ಇವಾಗ ನಮ್ದು ಒಂದು ವ್ಯವಹಾರದಲ್ಲಿ ತುಂಬಾ ಸಂಪನ್ಮೂಲಗಳನ್ನು ನಾವು ಉಪಯೋಗಿಸ್ತೀವಿ. ಹೌದಾ, ನಮ್ಗೆ ಲೇಬರ್ ಆಗಿರ್ಬೋದು, ಕೆಲಸಗಾರರಾಗಿರ್ಬೋದು, ನಾವು ನಮ್ದು
ರಾ ಮಟೀರಿಯಲ್ಸ್ ತರ್ತೀವಿ, ಇದೆಲ್ಲ ನಮಗೆ ಏನ್ ಬರುತ್ತೆ, ಸಂಪನ್ಮೂಲಗಳಂತ ಕರಿತೀವಿ. ಸೊ ಅದರ ಅತ್ಯುತ್ತಮ ಬಳಕೆ ಯಾವಾಗ ಆಗತ್ತೆ, ನಮ್ಮ ಸಂಘಟನೆ ಕರೆಕ್ಟ್ ಆಗಿದ್ರೆ ಮಾತ್ರ ಆಗೋದು. ನೆಕ್ಸ್ಟ್, ಬದಲಾವಣೆಗೆ ಹೊಂದುವಿಕೆ. ಸೊ ಏನೇನ್ ನಮಗೆ ಹೊರಗಡೆ ಜಗತ್ತಲ್ಲಿ ಚೇಂಜಸ್ ಆಗ್ತಾ ಇದೆನೋ ಆ ಬದಲಾವಣೆಗೆ ಸಂಘಟನೆ ಇರೋದ್ರಿಂದ ನಾವು ಈಸಿಯಾಗಿ ಹೊಂದ್ಕೋಬಹುದು. ಮತ್ತೆ ವಿಶೇಷತೆಯ ಪ್ರಯೋಜನಗಳು. ಸೊ ಇವಾಗ ಒಬ್ರೊಬ್ರು ಒಂದೊಂದು ಕೆಲಸದಲ್ಲಿ ವಿಶೇಷವನ್ನು ಹೊಂದಿರ್ತಾರೆ, ಅವ್ರದ್ದು ಪಾರಿಣ್ಯತೆಯನ್ನು ಹೊಂದಿರ್ತಾರೆ. ಸೊ ಅದನ್ನ ನಾವು ನೀಟಾಗಿ ಪ್ರಯೋಜನ ಪಡ್ಕೋಬಹುದು. ಮತ್ತೆ ಕೆಲಸದ ಸಂದರ್ಭಗಳಲ್ಲಿ ಸ್ಪಷ್ಟತೆ ಇರುತ್ತೆ. ಯಾರಿಗೆ ರಿಪೋರ್ಟ್ ಮಾಡಬೇಕು, ಯಾರಿಗೆ ಆರ್ಡರ್ಸ್ ಕೊಡಬೇಕು, ಯಾರ ಕಡೆಯಿಂದ ಯಾವ ಕೆಲಸಗಳನ್ನು ಮಾಡಿಸ್ಕೋಬೇಕು ಅನ್ನೋದು ಒಂದು ಕರೆಕ್ಟ್ ಆಗಿ ನಮಗೆ ಏನಿರುತ್ತೆ, ಕ್ಲಾರಿಟಿ ಇರುತ್ತೆ. ಮತ್ತೆ ಓವರ್ ಆಲ್ ಸಿಬ್ಬಂದಿ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿಗೊಳ್ತಾರೆ. ಮತ್ತೆ ಆಡಳಿತನೂ ಅಷ್ಟೇ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಮತ್ತೆ ಲಾಸ್ಟ್ ಪಾಯಿಂಟ್ ಬಂದು ವಿಸ್ತರಣೆ ಮತ್ತೆ ಬೆಳವಣಿಗೆ. ಸೊ ಓವರ್ ಆಲ್ ಮ್ಯಾನೇಜ್ಮೆಂಟ್, ಓವರ್ ಆಲ್ ಗ್ರೋತ್ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಿಮಗೆ, ವಿನಿಕೇಂದ್ರತೆ ಕಾರಣ ಅಂದರೇನು, ಅದರ ಪ್ರಾಮುಖ್ಯತೆಗಳನ್ನು ತಿಳಿಸಿ. ಸೊ ಇದು ನಮಗೆ ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಏನಿತ್ತಲ್ಲ ಅದು ನಮಗೆ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ನಮಗೆ ಕ್ಲಾರಿಟಿ ಇರುತ್ತೆ, ಯಾರ ಹತ್ರ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಯಾರು ನಮ್ದು ಅಥಾರಿಟಿನ ತಗೋತಾರೆ ಅದ್ರದ್ದು ನಮಗೆ ಏನ್ ಗೊತ್ತಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ನಿಯೋಗ ಅಂದರೇನು, ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಇದು ಫಸ್ಟ್ ಆಫ್ ಆಲ್ ನಾವು ಮೀನಿಂಗ್ ನ ಬರಿಬೇಕಿಲ್ಲಿ. ಓಕೆ, ಮೀನಿಂಗ್ ಬರೆದು ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನಮ್ಗೆ ನಿರ್ವಹಣೆ ಪರಿಣಾಮಕಾರಿಯಾಗಲು ಇದು ನಮ್ಗೆ ಏನಾಗುತ್ತೆ, ಡೆಫಿನೆಟ್ಲಿ ನಮ್ಗೆ ಈ ಕಾನ್ಸೆಪ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ನಿಮ್ದು ಎಂಪ್ಲಾಯಿ ಡೆವಲಪ್ಮೆಂಟ್ ಅಂದ್ರೆ ನಿಮಗೆ ಕೆಲಸಗಾರಗಳ ಅಭಿವೃದ್ಧಿ ಇರುತ್ತೆ, ಅವರಿಗೆ ತುಂಬಾ ಪ್ರೇರಣೆ ಸಿಗುತ್ತೆ, ಬೆಳವಣಿಗೆ ಮತ್ತೆ ಅಥಾರಿಟಿ, ನಿಮ್ಗೆ ಶ್ರೇಣಿಯಾಗಿ ಅಧಿಕಾರ ಯಾರು ಕೊಡ್ತಾರೆ ಅದಕ್ಕೂ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಉತ್ತಮ ಸಮನ್ವಯ ಅಂದ್ರೆ ಬೆಟರ್ ಕೋಆರ್ಡಿನೇಷನ್. ಓಕೆ, ಮತ್ತೆ ತುರ್ತು ಪರಿಸ್ಥಿತಿಗಳಲ್ಲಿ ನಾವು ನಿರ್ಧಾರ ತಗೊಳ್ಳಲು ಕೂಡ ನಮಗಿದು ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಬಂದು ನಮಗೆ 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ. ಸೊ ಇಲ್ಲಿಂದನೂ ಅಷ್ಟೇ ನಿಮಗೆ 3 ಪ್ರಮುಖ ಪ್ರಶ್ನೆಗಳು ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಫೈನಲ್ ಎಕ್ಸಾಮಿಗೆ ಕೇಳ್ತಾರೆ. ಸೊ ಯಾವ್ದ್ಯಾವ್ದು 3 ಪ್ರಮುಖ ಪ್ರಶ್ನೆಗಳಂತಂದರೆ, ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆಯನ್ನು ವಿವರಿಸಿ. ಓಕೆ, ಸ್ಟಾಫಿಂಗ್ ಪ್ರಾಸೆಸ್, ಹೌದಾ. ಸೊ ಇವಾಗ ನಮ್ಗೆ ಇಲ್ಲಿ ಏನ್ ಕೇಳಿದ್ದಾರೆ, ಪ್ರಕ್ರಿಯೆ ಅಂತ ಕೇಳಿದಾಗ ನಾವು ಇದೇ ಥರನೇ ಬರೀಬೇಕು. ಇದೇ 8 ಪಾಯಿಂಟ್ ಈ ಸ್ಟೆಪ್ಸ್ ಪ್ರಕಾರನೇ ಬರಿಬೇಕು. ಈ ಸರಣಿಯಲ್ಲೇ ನಾವು ಬರೆದ್ರೆ ಮಾತ್ರ ನಮ್ಗೆ ಏನ್ ಸಿಗುತ್ತೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀವು ಅಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು, ಫಸ್ಟ್ ನೇಮಕಾತಿ ಬರೆದು ಆಮೇಲೆ ನಾನು ತರಬೇತಿ ಮತ್ತೆ ಅಭಿವೃದ್ಧಿ ಬರೀತೀನಿ ಅಂದ್ರೆ ಇಲ್ಲ, ಅದು ತಪ್ಪಾಗುತ್ತೆ. ಫಸ್ಟ್ ಸ್ಟೆಪ್ ಏನಿದೆ, ನಮಗೆ ಮಾನವ ಶಕ್ತಿ ಅವಶ್ಯಕತೆಗಳನ್ನು ಅಂದಾಜು ಮಾಡುವುದು. ಒಂದು ಎಸ್ಟಿಮೇಷನ್ ಮಾಡ್ತೀವಿ ನಾವು, ಎಷ್ಟು ಜನ ನಮಗೆ ಕೆಲಸಕ್ಕೆ ಬೇಕಾಗಬಹುದು ಅಂತ ನಾವೇನ್ ಮಾಡ್ತೀವಿ, ಒಂದು ಅಂದಾಜ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನೇಮಕಾತಿ ಅಂದ್ರೆ ರಿಕ್ರೂಟ್ಮೆಂಟ್, ಅದಾದ್ಮೇಲೆ ಆಯ್ಕೆ ಮಾಡ್ಕೋತೀವಿ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ಎಲ್ಲಾನು ನೀಟಾಗಿ ಹೇಳ್ಕೊಡ್ತೀವಿ, ನಿಯೋಜನೆ ಮತ್ತೆ ಫ್ಯೂಚರಿಸ್ಟಿಕ್ ಆಸ್ಪೆಕ್ಟ್ ಇಂದ ದೃಷ್ಟಿಕೋನ ಏನಿದೆ ಅನ್ನೋದು ಹೇಳ್ಕೊಡ್ತೀವಿ. ಅದಾದ್ಮೇಲೆ ತರಬೇತಿ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಇದನ್ನ ಕೊಡ್ತೀವಿ. ನೆಕ್ಸ್ಟ್ ಬಂದು ಕಾರ್ಯಕ್ಷಮತೆಯ ಮೌಲ್ಯಮಾಪನ ಅಂದ್ರೆ ಅವರು ತಮ್ಮ ಕಾರ್ಯಗಳನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ ಅದರ ಪ್ರಕಾರ ನಾವು ಅವ್ರದ್ದು ಏನ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಮಗೆ ಬಡ್ತಿ ಮತ್ತು ವೃತ್ತಿ ಯೋಜನೆ ಅಂದ್ರೆ ಇನ್ಕ್ರಿಮೆಂಟ್ ಕೊಡ್ಬೇಕಾದ್ರೆ ಇದೆಲ್ಲಾನು ನೋಡಿ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಒಂದು ಪ್ರಮೋಷನ್ ಆಗ್ಲಿ ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಅವ್ರ ಜಾಬ್ ರೋಲ್ ರೆಸ್ಪಾನ್ಸಿಬಿಲಿಟಿನ ಚೇಂಜ್ ಮಾಡ್ತೀವಿ. ಲಾಸ್ಟಿಗೆ ಪರಿಹಾರ, ಕಾಂಪನ್ಸೇಷನ್. ಸೊ ನೀವು ಇದೇ ಪ್ರಕಾರ
ಸ್ಟೆಪ್ ವೈಸ್ನೇ ಬರೀಬೇಕು. ಸೊ ನಾನು ಇವಾಗ ಏನ್ ಪ್ರಕ್ರಿಯೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇದೆಲ್ಲ ನಮಗೆ ಸ್ಟೆಪ್ ತರ ಇದೆ, ಹೌದಾ? ಒಂದಾದ್ಮೇಲೆ ಒಂದು ನೀವು ಇದೇ ತರ ಬರ್ಕೊಂಡು ಹೋಗ್ಬೇಕು ಇನ್ ಕೇಸ್ ಈ ಕ್ವಶನ್ ಏನಾದ್ರೂ ಕೇಳಿದ್ರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಯ್ಕೆ ಪ್ರಕ್ರಿಯೆ ವಿವಿಧ ಹಂತಗಳನ್ನು ವಿವರಿಸಿ ಅಥವಾ ಎಲಿಮಿನೇಷನ್ ಪ್ರಕ್ರಿಯೆ, ಹೌದಾ? ಅಥವಾ ನೀವು ಒಂದು ಕಂಪನಿಯ ಸಂಪನ್ಮೂಲ ವ್ಯವಸ್ಥಾಪಕರಾಗಿದ್ದೀರಾ, ಅದು HR ಮ್ಯಾನೇಜರ್ ಎಂದು ನೀವು ಊಹಿಸ್ಕೊಂಡು ಯಾವ್ಯಾವ ಹಂತಗಳನ್ನು ನಾವು ಕಂಡ್ಕೋತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಪ್ರಾಥಮಿಕ ತಪಾಸಣೆ, ಓಕೆ, ಪ್ರೈಮರಿ ಸ್ಕ್ರೀನಿಂಗ್, ಅದಾದ್ಮೇಲೆ ಆಯ್ಕೆ ಪರೀಕ್ಷೆಗಳನ್ನು ಕೊಡ್ತೀವಿ, ಹೌದಾ? ನಿಮ್ಗೆ 4 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಆಯ್ಕೆ ಪರೀಕ್ಷೆಗಳು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಉದ್ಯೋಗ ಸಂದರ್ಶನ, ಇಂಟರ್ವ್ಯೂ, ಹೌದಾ? ಇಂಟರ್ವ್ಯೂ ಮಾಡ್ತೀವಿ ನಾವು, ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತೀವಿ. ಮತ್ತೆ ಅವ್ರದ್ದು ಹಿನ್ನೆಲೆಗಳನ್ನ ಪರಿಶೀಲನೆ ಮಾಡ್ತೀವಿ. ಅವರು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಿ ಕೆಲಸ ಮಾಡಿದ್ರು, ಏನು, ಅದೆಲ್ಲ ನಾವು ಏನ್ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ. ನೆಕ್ಸ್ಟ್ ಆಯ್ಕೆ ನಿರ್ಧಾರ, ಅವ್ರು ಸೆಲೆಕ್ಟ್ ಆಗಿದಾರೋ ರಿಜೆಕ್ಟ್ ಆಗಿದಾರೋ ಅಂತ ಅವರಿಗೆ ತಿಳಿಸ್ಕೊಡ್ತೀವಿ. ವೈದ್ಯಕೀಯ ಪರೀಕ್ಷೆ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್, ಇದನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಫಿಸಿಕಲಿ ಫಿಟ್ ಆಗಿದಾರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಇದನ್ನ ಮಾಡ್ತೀವಿ. ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸಕ್ಕೆ ಸೇರಿಸ್ಕೊತೀವಿ. ಈ ಆನ್ಸರು ಅಷ್ಟೇ. ನಿಮಗೆ ನಾವೇನ್ ಮಾಡ್ಬೇಕಂತಂದ್ರೆ ಸ್ಟೆಪ್ ಪ್ರಕಾರನೇ ಬರೀಬೇಕು. ಓಕೆ, ನೀವು ಫಸ್ಟ್ ಆಯ್ಕೆ ನಿರ್ಧಾರ ಬರೆದು ಆಮೇಲೆ ಉದ್ಯೋಗ ಒಪ್ಪಂದ ಬರೆದ್ರೆ ಅಲ್ಲ. ನಾನು ಏನು ಸ್ಟೆಪ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇದೇ ತರ ನೀವು ಸ್ಟೆಪ್ ವೈಸ್ ಬರೆದ್ರೆ ನಿಮಗೆ ಫುಲ್ ಆನ್ಸರ್ ಬರುತ್ತೆ, ಫುಲ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಉದ್ಯೋಗ ತರಬೇತಿಯಲ್ಲಿ 4 ವಿಧಾನಗಳು ಮತ್ತು ಉದ್ಯೋಗದ ಹೊರಗಿನ ತರಬೇತಿಯಲ್ಲಿ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಆನ್ ಜಾಬ್ ಆಫ್ ಜಾಬ್ ಟ್ರೈನಿಂಗ್ ಆಲ್ರೆಡಿ ನಾನು ಇಂಗ್ಲಿಷ್ ವರ್ಷನ್ ವಿಡಿಯೋ ಹಾಕಿದಾಗ ನೀವು ನೋಡಿರ್ಬೋದು ಇದನ್ನೆಲ್ಲ. ಸೊ ಅದೇ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಓಕೆ, ಆನ್ ದ ಜಾಬ್ 4 ಮೆಥಡ್ ಇದೆ, ಆಫ್ ದ ಜಾಬ್ 4 ಮೆಥಡ್ ಇದೆ. ಓಕೆ, ನೆಕ್ಸ್ಟ್ ಹೊರಗಿನ ವಿಧಾನಗಳು ಯಾವುವು ಅಂತಂದ್ರೆ ತರಬೇತಿ ಉಪನ್ಯಾಸಗಳು, ಇದು ಕ್ಲಾಸ್ ರೂಮ್ ತರನೇ ಇರುತ್ತೆ. ಚಲನಚಿತ್ರ ಅಂದ್ರೆ ಒಂದು ವಿಡಿಯೋ ಮೂಲಕ ಓಕೆ ಕೆಲಸವನ್ನು ಹೇಳ್ಕೊಡೋದು. ಮತ್ತೆ ಪ್ರಕರಣ ಅಧ್ಯಯನ, ಕೇಸ್ ಸ್ಟಡಿ ಅಂದ್ರೆ ಒಂದು ಪ್ರಕರಣ ಕೊಟ್ಟು ಅವ್ರ ಸ್ಕಿಲ್ ಅವ್ರ ಕ್ರಿಯೇಟಿವಿಟಿ ಚೆಕ್ ಮಾಡುವಂಥದ್ದು. ಮತ್ತೆ ವೇದಿಕೆ ತರಬೇತಿ, ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಹೇಳ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ನಿಮ್ಗೆ 4ನೇ ಕ್ವಶನ್ ಬಂದು ನೇಮಕಾತಿಯ ಯಾವ್ದಾದ್ರು 8 ಮೂಲಗಳನ್ನು ವಿವರಿಸಿ. ಸೊ ಇಲ್ಲಿ ನಿಮ್ಗೆ ಈಸಿ ಕ್ವಶನ್ ಇದು, ಹೌದಾ? ಸೊ ನಾವು ನೇಮಕಾತಿ ಮಾಡ್ಕೋಬೇಕಾದ್ರೆ ಯಾವ್ಯಾವ ಮೂಲಗಳಿಂದ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಅಥವಾ ಇದನ್ನ ನಿಮಗೆ ಹಾಟ್ಸ್ ಕ್ವಶನ್ ಆಗಿನೂ ಕೇಳ್ಬೋದು. ನೀವು ಒಂದು ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿದ್ದೀರಾ, ಸೊ ಆ ಥರನೂ ಕೇಳಿ ಈ ಕ್ವಶನ್ ನಿಮಗೆ ಕೇಳ್ಬೋದು. ಸೊ ಜಾಹೀರಾತು, ದೂರದರ್ಶನ ಜಾಹೀರಾತು, ಕ್ಯಾಂಪಸ್ ನೇಮಕಾತಿ, ಮತ್ತೆ ಕ್ಯಾಜುವಲ್ ಕರೆ ಮಾಡುವವರು, ಕ್ಯಾಜುವಲ್ ಕಾಲರ್ಸ್, ವೆಬ್ಸೈಟ್ಸ್ ಅಲ್ಲಿ ಉದ್ಯೋಗದ ವಿನಿಮಯ ಅಂದ್ರೆ ನಿಮ್ಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅಂತೀವಿ. ಮತ್ತೆ ಕಾಂಟ್ರಾಕ್ಟ್, ಓಕೆ, ಕಾರ್ಮಿಕ ಗುತ್ತಿಗೆದಾರರು, ಸೊ ಈಗ ಕಾಂಟ್ರಾಕ್ಟ್ ಬೇಸಿಸ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಕರಿತೀವಿ. ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ನೇರ ನೇಮಕಾತಿ. ಆಮೇಲೆ ಆಲ್ರೆಡಿ ಇರೋಂತ ಉದ್ಯೋಗಿಗಳನ್ನೇ ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ರಿಲೇಟಿವ್ಗೆ ಶಿಫಾರಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಯಾವ್ದಾದ್ರು ನಾವು 8 ಬರೋದು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದು ನಮಗೆ 7ನೇ ಚಾಪ್ಟರ್ ನಿರ್ದೇಶನ ಅಥವಾ ನಿರ್ದೇಶಿಸುವುದು. ಸೊ ಇಲ್ಲಿ ತತ್ವಗಳನ್ನು ಕೇಳಿದ್ದಾರೆ. ತತ್ವಗಳಂತಂದ್ರೇನು? ಪ್ರಿನ್ಸಿಪಲ್ಸ್. ಸೊ ಈ ಪ್ರಿನ್ಸಿಪಲ್ಸ್ ನಾನಾಗ್ಲಿ ನೀವಾಗ್ಲಿ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಡೆಫಿನೆಟ್ಲಿ ಅಲ್ಲಿ ಏನಿರುತ್ತೋ ಅದು ಹೆಂಗಿರುತ್ತೋ ನಾವು ಅದೇ ತರ ಬರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಏನೇನಂತಂದ್ರೆ ನಿರ್ದೇಶನ ತಂತ್ರಗಳ ಸೂಕ್ತತೆ. ಸೊ ಅದಕ್ಕೆ ಅದರದೇ ಆದಂತ ತಂತ್ರಗಳಿದೆ, ಅದನ್ನ ನಾವು ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ನಿರ್ವಹಣಾ ಸಂವಹನ ಮತ್ತೆ ನಾಯಕತ್ವದ ಬಗ್ಗೆ, ಉದ್ದೇಶಗಳು, ಆಜ್ಞೆ ಅನುಸರಿಸುವುದು. ಸೊ ಇದೆಲ್ಲ ನಾವು 7 ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್,
ತುಂಬಾ ಪ್ರಮುಖವಾಗಿ ಇದನ್ನ ನಿಮ್ದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಕ್ವಶನ್ ಕೇಳಿದ್ದಾರೆ. 4 ಹಣಕಾಸು ಮತ್ತು ಹಣಕಾಸೇತರ ಪ್ರೋತ್ಸಾಹಗಳನ್ನು ವಿವರಿಸಿ. ಓಕೆ, ಮಾನಿಟರಿ ಅಂಡ್ ನಾನ್ ಮಾನಿಟರಿ ಇನ್ಸೆಂಟಿವ್ಸ್ ಗಿವನ್ ಟು ದ ಪೀಪಲ್. ಹೌದಾ, ನಿಮಗೆ ಹಣಕಾಸಿನ ಪ್ರಕಾರ ಅಂತಂದು ಯಾವ್ಯಾವ್ದು ಬರುತ್ತೆ? ಬೋನಸ್, ಲಾಭ ಹಂಚುವಿಕೆ, ಪ್ರಾಫಿಟ್ ಶೇರಿಂಗ್, ವೇತನ ಮತ್ತು ವ್ಯತ್ಯಯಗಳು ಅಂದ್ರೆ ಅಲವೆನ್ಸಸ್, ಪೇ ಅಂಡ್ ಅಲವೆನ್ಸಸ್, ಮತ್ತೆ ನಿವೃತ್ತಿ ಸೌಲಭ್ಯಗಳು, ರಿಟೈರ್ಮೆಂಟ್ ಬೆನಿಫಿಟ್. ಇದು ತುಂಬಾ ಈಸಿ ಆನ್ಸರ್. ಆರಾಮಾಗಿ ನಿಮ್ದು ಡೇ ಟು ಡೇ ಲೈಫ್ಗೆ ಕನೆಕ್ಷನ್ ಮಾಡ್ಕೊಂಡು ನೆನ್ಪಿಟ್ಕೋಬಹುದು. ಸೊ ಹೆಂಗ್ ನೆನ್ಪಿಟ್ಕೋಬಹುದಪ್ಪ ಅಂತಂದ್ರೆ, ಇವಾಗ ಬೋನಸ್ ಅಂತಂದ್ರೆ ಬೋನಸ್ ಯಾವಾಗ ಕೊಡ್ತಾರೆ? ಹಬ್ಬದ ಟೈಮಲ್ಲಿ ಕೊಡ್ತಾರೆ. ಹೌದಾ, ಸೊ ಆ ಪಾಯಿಂಟ್ ಬಂತು ನಿಮ್ಗೆ. ಲಾಭ ಹಂಚಿಕೆ, ಲಾಭನ ಯಾವಾಗ ಹಂಚ್ತಾರೆ? ಕಂಪ್ನಿಗೆ ಜಾಸ್ತಿ ಲಾಭ ಬಂದಾಗ ಸ್ವಲ್ಪ ಲಾಭನ ಏನ್ ಮಾಡ್ತಾರೆ? ಕೆಲಸಗಾರರ ಜೊತೆನೋ ಉದ್ಯೋಗಿಗಳ ಜೊತೆನೋ ಹಂಚುವಂಥದ್ದು. ಮತ್ತೆ ನಿಮಗೆ ವೇತನ ಮತ್ತು ವ್ಯತ್ಯಯಗಳು. ಸೊ ಇದನ್ನ ನೀವು ಅಲವೆನ್ಸ್ ಪ್ರಕಾರ ನೋಡ್ಕೋಬಹುದು. ಎಷ್ಟೋ ಕಂಪ್ನಿಗಳಲ್ಲಿ ಈಗ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಹೌಸ್ ರೆಂಟ್ ಅಲವೆನ್ಸ್ ಕೊಡ್ತಿರ್ತಾರೆ. ಸೊ ಆ ತರ ಎಕ್ಸಾಂಪಲ್ ನ ಇಟ್ಕೊಂಡು ನೀವು ಕನೆಕ್ಟ್ ಮಾಡ್ಕೊಂಡು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡು ಬರೀಬಹುದು. ನೆಕ್ಸ್ಟ್ ನಿಮಗೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಿವೃತ್ತಿ ಸೌಲಭ್ಯಗಳು. ಸೊ ಇವಾಗ ನೀವು ನಿವೃತ್ತಿ ಹೊಂದ್ತೀರಾ, 60 ವರ್ಷ ಆದ್ಮೇಲೆ ನಿವೃತ್ತಿ ಹೊಂದಾದ್ಮೇಲೆ ಸ್ವಲ್ಪ ಏನಾದ್ರೂ ಬೆನಿಫಿಟ್ಸ್ ಬಂದ್ರೆ ಅದೆಲ್ಲ ಆ ಪಾಯಿಂಟ್ಗೆ ಸಂಬಂಧ ಪಡುತ್ತೆ. ಸೊ ಈ ತರ ನೀವು ಎಕ್ಸಾಂಪಲ್ಸ್ ಇಟ್ಕೊಂಡು ಕಾನ್ಸೆಪ್ಟ್ ನ ಕನೆಕ್ಟ್ ಮಾಡ್ಕೊಂಡು ಆನ್ಸರ್ಸ್ ಬರೆದ್ರೆ ಡೆಫಿನೆಟ್ಲಿ ವ್ಯವಹಾರ ಅಧ್ಯಯನ ಡಿಫಿಕಲ್ಟ್ ಟಾಪಿಕ್ ಅಲ್ಲವೇ ಅಲ್ಲ. ಓಕೆ, ಎಷ್ಟೋ ಜನ ಪ್ರೈವೇಟ್ ಎಕ್ಸಾಮ್ ಕಟ್ಟಿರೋ ಮಕ್ಕಳಿಗೆ ಕೂಡ ಇದೆಲ್ಲಾನು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೊ ಅದೆಲ್ಲ ಏನಾಯ್ತು? ಹಣಕಾಸಿಂದಾಯ್ತು. ಸೊ ಇವಾಗ ಒಂದಿಷ್ಟು ಪ್ರೋತ್ಸಾಹಗಳನ್ನು ಹಣಕಾಸಿನ ರೂಪದಲ್ಲಿ ಕೊಡಲ್ಲ ಕಂಪನಿ. ಓಕೆ, ಒಂದ್ ಯಾವ್ದಂತಂದ್ರೆ ಸ್ಥಿತಿ, ಸ್ಟೇಟಸ್, ಅವ್ರ ಸ್ಟೇಟಸ್ ಇನ್ಕ್ರೀಸ್ ಮಾಡೋದು. ಆಮೇಲೆ ಉದ್ಯೋಗ ಭದ್ರತೆ ಅಂದ್ರೆ ಜಾಬ್ ಸೆಕ್ಯೂರಿಟಿ. ಹೌದಾ, ಮತ್ತೆ ನಮ್ಗೆ ಜಾಬ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಉದ್ಯೋಗ ಪುಷ್ಟೀಕರಣ. ಸೊ ಇರೋ ಜಾಬ್ನೇ ಇನ್ನೊಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅಥವಾ ಹೊಸ ಕೆಲಸಗಳನ್ನು ಕೊಟ್ಟು ನೀಟಾಗಿ ಮಾಡುವಂಥದ್ದು. ಆಮೇಲೆ ಉದ್ಯೋಗಿಗೆ ಒಂದು ಚಾನ್ಸ್ ಕೊಡ್ತಾರೆ ಯಾವ್ದಾರ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಕ್ಕೆ, ಮೀಟಿಂಗಿಗಾಗಿರ್ಬೋದು, ಯಾವ್ದಾರ ಒಂದು ಪ್ರಮುಖ ಡಿಸಿಷನ್ ಮಾಡಬೇಕಾದ್ರೆ ಅವ್ರಿಗೆ ಚಾನ್ಸ್ ಕೊಡೋ ಅಂಥದ್ದು. ಓಕೆ, ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಬಂದ್ವಿ ನಾವು, ಮಾರಾಟ ಪ್ರಕ್ರಿಯೆ. ಹೌದಾ, ನಮ್ಗೆ ಮಾರಾಟ ಪ್ರಕ್ರಿಯೆಯಿಂದ ಆಕ್ಚುಲಿ 24 ಮಾರ್ಕ್ಸ್ ಬರೋದಿದೆ. ನಾನು 4 ಅಂಕಗಳ ವಿಡಿಯೋನು ಮಾಡ್ತೀನಿ. ಸೊ ಅದರಲ್ಲೂ ನಿಮಗೆ ಹೇಳ್ತೀನಿ 8 ಅಂಕಗಳಿಗೆ ಪ್ರಮುಖ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಅಂದ್ರೆ, ಇಲ್ಲಿ ಯಾವ್ದಾದ್ರು 8 ಕಾರ್ಯಗಳನ್ನು ವಿವರಿಸಿ. ಮಾರಾಟ ಪ್ರಕ್ರಿಯೆ ಅಥವಾ ಮಾರ್ಕೆಟಿಂಗ್ ಯಾವ್ದಾದ್ರು 8 ಕಾರ್ಯಗಳನ್ನು ವಿವರಿಸಿ. ಓಕೆ, ಸೊ 8 ಕಾರ್ಯಗಳು ಯಾವ್ದಾದ್ರು ಬರಿಬಹುದು. ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್, ಲೇಬಲಿಂಗ್, ಗ್ರಾಹಕ ಬೆಂಬಲ ಸೇವಾ, ಪ್ರಚಾರ, ಸಾರಿಗೆ, ಯಾವ್ದಾದ್ರು 8 ಪಾಯಿಂಟ್ಸ್ ನ ನೀವು ಬರೋದು ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್ ಅಳತೆಗಳನ್ನು ನಿವಾರಿಸಲು ಅಥವಾ ಸಂವಾದ ಸುಧಾರಿಸಲು ಸೂಕ್ತ ಕ್ರಮಗಳನ್ನು ಸೂಚಿಸಿ. ಸೊ ಇದೇನಿದೆ ಅಲ್ಲ, ಈ ಕ್ವಶನ್ ಆಕ್ಚುಲಿ ಲಾಸ್ಟ್ ಚಾಪ್ಟರ್ದು, ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಟ್ಟಿದೆ, ಸಾರಿ. ಸೊ ಇವಾಗ ಏನೋ ಒಂದು ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಿ, ಅದನ್ನ ನಾವು ಹೆಂಗೆ ಸುಧಾರಿಸ್ಕೋಬಹುದು ಅಂತ ನೀವು ಇದನ್ನ ಓನ್ ಆಗಿನೂ ಬರೀಬಹುದು. ಯಾವ ತರ ಬರೀಬಹುದು? ಫಸ್ಟ್ ಸ್ಪಷ್ಟತೆ ಇರಬೇಕು. ನಾವ್ ಏನ್ ಮಾತಾಡ್ತೀವಿ ಅದರಲ್ಲಿ ನಮ್ಗೆ ಏನಿರ್ಬೇಕು? ಸ್ಪಷ್ಟತೆ ಇರಬೇಕು. ಮತ್ತೆ ಮೌಲ್ಯವಾದ ವಿಷಯಗಳನ್ನು ಮಾತ್ರ ನಾವು ತಿಳಿಸ್ಕೊಳ್ಬೇಕು. ಹೌದಾ, ನೆಸೆಸರಿ ಟಾಪಿಕ್ ಮಾತ್ರ ಡಿಸ್ಕಷನ್ ಇರಬೇಕು. ಮತ್ತೆ ಸರಿಯಾದ ಪ್ರಕ್ರಿಯೆಯನ್ನು ಖಚಿತಗೊಳಿಸಬೇಕು. ನಾವ್ ಏನೇ ಮಾತಾಡಿದ್ರು ಕೂಡ ಅದು ನಮ್ದು ವರ್ತಮಾನ ಮತ್ತು ಭವಿಷ್ಯಕ್ಕಾಗಿರ್ಬೇಕು. ಮತ್ತೆ ನಮಗೆ ಉತ್ತಮವಾಗಿ ಕೇಳುವವರಾಗಿ, ಅಂದ್ರೆ ಫಸ್ಟ್ ನಾವು ಕೇಳುವಂತ ಪರಿಸ್ಥಿತಿನಲ್ಲಿರ್ಬೇಕು. ನೆಕ್ಸ್ಟ್ ನಮ್ದು ಭಾಷೆ, ಸ್ವರೂಪ, ನಮ್ದು ಏನು ಹಾವ ಭಾವ, ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕು? ತುಂಬಾ ಗಮನ ಹರಿಸ್ಬೇಕು. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್. ನಿಮ್ಗೆ ಮಾರಾಟ ಪ್ರಕ್ರಿಯೆಯಿಂದ ಯಾವ ಕ್ವಶನ್ ಕೇಳಬಹುದು ಅಂತಂದ್ರೆ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ 8 ವ್ಯತ್ಯಾಸಗಳನ್ನು ತಿಳಿಸಿ. ಸೊ ಡಿಫ್ರೆನ್ಸ್ ಇಲ್ಲಿ
ಹೌದಾ, ಇಲ್ಲಿ ಏನಂತ ಕೇಳಿದಾರಂತಂದ್ರೆ ಜಾಹೀರಾತು. ಹೌದಾ, ಈಗ ಜಾಹೀರಾತ್ ಅಂದ್ರೆ ಏನು? ನಾವು ಜಾಹೀರಾತ್ನ ದುಡ್ಡು ಕೊಟ್ಟು ಮಾಡಿಸುವಂತದ್ದು. ಹೌದಾ, ಮತ್ತೆ ಇದು ವೈಯಕ್ತಿಕವಾದ ಮಾರಾಟ ಅಂದ್ರೆ ಇದು ಪರ್ಸನಲ್ ಸೆಲ್ಲಿಂಗ್. ಹೌದಾ, ಇಲ್ಲಿ ನಾವೇನ್ ಮಾಡ್ತೀವಿ, ದುಡ್ಡು ಕೊಟ್ಟು ಇದನ್ನ ಮಾಡಿಸಲ್ಲ. ಕರೆಕ್ಟ್. ಸೊ ಇದನ್ನ ನೀವು 8 ಪಾಯಿಂಟ್ಗಳನ್ನ ಬರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಓಕೆ, ಸೊ ಅಷ್ಟೇ ಇವತ್ತಿನ ಕ್ಲಾಸ್. ಧನ್ಯವಾದಗಳು. 4 ಅಂಕದ ಪ್ರಶ್ನೆಗಳನ್ನು ಕೂಡ ಕನ್ನಡದಲ್ಲಿ ವಿಡಿಯೋ ಮಾಡ್ತೀವಿ. ಯಾರಿಗಾದ್ರೂ ನೋಟ್ಸ್ ಬೇಕು, ಸ್ಪೆಷಲಿ ಪ್ರೈವೇಟ್ ಎಕ್ಸಾಮ್ ಕಟ್ಟಿರೋ ಸ್ಟೂಡೆಂಟ್ಸ್ ಇರ್ತೀರಾ, ನಿಮಗೆ ಏನ್ ನೋಟ್ಸ್ ಓದ್ಬೇಕಂತ ಗೊತ್ತಿರಲ್ಲ ಅಂತವರು ದಯವಿಟ್ಟು ಕಮೆಂಟ್ ಮಾಡಿ. ನಾವು ನೋಟ್ಸ್ ಕಂಪ್ಲೀಟ್ ಕನ್ನಡದಲ್ಲಿ ನೋಟ್ಸ್ ಅನ್ನ ನಾವು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು.